ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ಕಾಣ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ ವ್ಲಾಗ್ಸನ್ನು ಜೊತೆಗೆ ಹೀಗೆ ಮೀಶೋ ಹಾಲ್ಸನ್ನು ಅಥವಾ ದೇವಸ್ಥಾನಗಳ ಬಗ್ಗೆ ವಿಡಿಯೋ ಎಲ್ಲ ಮಾಡ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಲ್ಲ ಅನ್ನಲ್ಲಿ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ವಿಡಿಯೋನಲ್ಲಿ ಹೇಳಿ ಮೀಶೋದಿಂದ ಕೆಲವೊಂದು ಪರ್ಚೇಸನ್ನು ಮಾಡಿದೆ. ನಾನು ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಡೈಲಿ ಯಾವ್ದು ನಮಗೆ ಯೂಸ್ ಆಯ್ತೋ ಅದೇ ಥರದ್ದು ಮಾತ್ರ ನಾನು ಪರ್ಚೇಸ್ ಮಾಡಿದ್ದೆ. ಅದು ನಿಮಗೂ ಕೂಡ ತೋರಿಸುವಂದಲ್ಲಿ ಹೇಳಿ ಈ ವಿಡಿಯೋ ಮಾಡ್ತಿದ್ದೆ. ನೀವೇನಾದರೂ ನಾನು ಹಾಕಿದ ಲಿಂಕಲ್ಲೇ ಪರ್ಚೇಸ್ ಮಾಡಿದ್ರೆ ನನ್ನ ಕಡೆ ಯಾವ್ದಾದ್ರು ಐಟಮಿಗೆ ಪರ್ಟಿಕ್ಯುಲರಿಗೆ 200 ರೂಪಾಯಿ ತಂದು ಮಾಡಿ ಆ ಐಟಮ್ಗೆ ನೀವು ನನ್ನ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡ್ರಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ 10% ಆಫ್ ಸಿಕ್ಕುತ್ತೆ ನಿಮಗೆ. ಮತ್ತು ಕೆಲವೊಂದು ಪ್ರಾಡಕ್ಟ್ ನಾನು ಏನು ಲಿಂಕ್ ಹಾಕಿರ್ತಿ ಗೊತ್ತಾ, ಅದರಲ್ಲೂ 40 ರೂಪೀಸ್ 89 ರೂಪೀಸ್ ಈ ಥರ ಆಫರ್ಸ್ ಎಲ್ಲ ಸಿಕ್ಕುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡ್ಲಕ್ಕೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಲಕ್ಕ. ಸೊ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಮೀಶೋದಿಂದ ಕೆಲವೊಂದು ಐಟಮನ್ನು ಪರ್ಚೇಸ್ ಮಾಡಿದೆ, ನಿಮಗೆ ತೋರಿಸೋದು ಹೇಳಿ. ತುಂಬ ಲೇಟ್ ಮಾಡೋದು ಬೇಡ, ತುಂಬಾ ಯೂಸ್ಫುಲ್ ಆಗಿ ಪ್ರಾಡಕ್ಟ್ ಇತ್ತು. ಸೊ ಕೊನೆ ತನಕ ಈ ವಿಡಿಯೋ ಕಾಣಿ. ತುಂಬಾ ಅಫೋರ್ಡೆಬಲ್ ಪ್ರೈಸ್, ತುಂಬ ಹೇಳಿದ್ರೆ ಒಂದು ಅರೌಂಡ್ 200 ಒಳಗೇನೆ ನಾನು ಈ ಐಟಮನ್ನು ತರಿಸಿದೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ, ಯಾರು ಈ ವಿಡಿಯೋ ಕಾಣ್ತಿಬ್ಬಾರ. ಸೊ ನಿಮಗೆ ಕೈಗೆ ಎಡ್ಕುವಂತಹ ಬೆಲೆಯಲ್ಲೇ ನಾನು ಕೆಲವೊಂದು ಐಟಮ್ಸನ್ನು ತರಿಸಿದೆ. ಅಂತಕ್ಕಂತ ಹೇಳಿದ್ರೆ ನಾನು ಕೂಡ ರಿಟರ್ನ್ ಮಾಡೋದಿಲ್ಲ, ನನಗೂ ಯಾವ್ದು ಮನೆಗೆಲ್ಲ ಬೇಕೋ ಆ ಐಟಮನ್ನೇ ತರಿಸೋದು. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ. ಫಸ್ಟ್ ಐಟಮ್ ಅಂತ ನನಗೆ ಹೇಳಿದ್ರೆ ಈ ಒಂದು ಧೂಪದ ಬಟ್ಲು ಗೈಸ್. ಈ ಧೂಪದ ಬಟ್ಲೆ ಎಂತಕ್ಕೆ ತರಿಸ್ಕೊಂಡೆ ಅನ್ನಲ್ಲಿ ಹೇಳಿದ್ರೆ, ಯೂಶ್ವಲ್ ಆಗಿ ನಮ್ಮ ಮನೇಲಿ ಯಾವ್ದು ನಾವು ಯೂಸ್ ಮಾಡುತ್ತೆ ಅನ್ನಲ್ಲಿ ಹೇಳಿದ್ರೆ ಮಣ್ಣಿನ ಧೂಪದ ಬಟ್ಲು ಯೂಸ್ ಮಾಡುತ್ತೆ. ಮಣ್ಣಿನ ಧೂಪದ ಬಟ್ಲು ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಲ್ಲ ಅಂತಿಲ್ಲ, ಬಟ್ ನಾನು ಪೂಜೆ ಮಾಡೋತ್ತೀಗ ತುಂಬಾ ಕೈ ಸುಡುತ್ತೆ. ಹಿಂಗೆ ಇಟ್ಕೊಂಡು ಪೂಜೆ ಮಾಡೋತ್ತಿಗೆ ಕೈ ಸುಡುತ್ತೆ. ಆ ಕಾರಣಕ್ಕೋಸ್ಕರ ಈ ಧೂಪದ ಬಟ್ಲನ್ನು ತಗೊಂಡ್ಬಂದಿದ್ದೆ ನಾನು. ಇದ್ದಂಗೆ ಅರೌಂಡ್ 150-160 ಒಳಗೇನೆ ಸಿಕ್ಕದ. ಎಷ್ಟು ಯೂಸ್ಫುಲ್ ಇತ್ತನಲ್ಲಿ ಹೇಳಿದ್ರೆ ಇದ್ರೊಳಗೆಲ್ಲ ಹಾಕಿ ಹಿಂಗೆ ಮುಚ್ಚರೆ ಸಾಕು, ಫುಲ್ ಇದ್ರಲ್ಲೆಲ್ಲ ಧೂಪ ಸಾಂಬ್ರಾಣಿ ಹೋಗಿ ಬದತ್ತ. ತುಂಬಾ ಕಾಂಬಕ್ಕೂ ತುಂಬಾ ಚೆಂದ ತೋರುತ್ತೆ. ಇದ್ರಲ್ಲಿ ಮತ್ತೆ ಮರದ ಕೈ ಇಪ್ಪುದ್ರಿಂದ ಎಂತ ಹೇಳಿದ್ರೆ ಕೈ ನಮಗೆ ಸುಡುವುದೂ ಇಲ್ಲ, ಮತ್ತೆ ದೂರ ಎತ್ಕೊಂಡು ಡಿಸ್ಟೆನ್ಸ್, ಸೊ ಕೈ ಸುಡುವುದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಇದು ತಗೊಂಡಿದ್ದು. ತುಂಬಾ ಕಮ್ಮಿ ಬೆಲೆಯಲ್ಲಿ ನಾನು ಪರ್ಚೇಸ್ ಮಾಡೋದು. ಸೊ ನಿಮಗೂ ಕೂಡ ಯೂಸ್ ಆಗ್ತದಲ್ಲಿ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೆ. ನನ್ನ ಫಸ್ಟ್ ಪ್ರಾಡಕ್ಟ್ ಇದು ಧೂಪದ ಬಟ್ಲು. ಇದು ಮೆಟಲ್ ಆ್ಯಕ್ಚುಲಿ, ಓಕೆನಾ. ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಎರಡನೇದು ಅಂತನಲ್ಲಿ ಹೇಳಿದ್ರೆ ಈ ಒಂದು ಊದ್ಕಡ್ಡಿನೂ ಎಂತಕ್ಕಪ್ಪ ಇವಳು ಮೀಶೋದಿಂದ ತರಿಸ್ದಳನಲ್ಲಿ ನೀವು ಅನ್ಕಂತಿದ್ರೆ ಹೊರಗಡೆ ಶಾಪಲ್ಲಿ ಕಾಣಿ ಒಂದು 10 ರೂಪಾಯಿ ಪ್ಯಾಕಲ್ಲಿ ತೆಕ್ಕಾಣಿ ಒಂದು ಎಷ್ಟಿರೋದು, ಒಂದು 5-6 ಇರುತ್ತಾ ಅಷ್ಟೇ ಇಪ್ಪುದು. ಅದಕ್ಕೆ ಮೀಶೋದಲ್ಲಿ ನಾನು ಬೈ 1 get 1 ಈ ಊದ್ಕಡ್ಡಿನ ತಗೊಂಡೆ. ಅರೌಂಡ್ ಒಂದು 200 ಒಳಗೇನೆ ತಗೊಳದ. 1 kg ಊದ್ಕಡ್ಡಿ ಗೈಸ್. ಇದ್ರೆ ನಂಗೆ ಗೊತ್ತಿಲ್ಲ ಒಂದು ಎಷ್ಟಿತ್ತು ಅನ್ಕೊಂಡ, ಬಟ್ ಅಮ್ಮಮ್ಮ ಅಂದ್ರೆ ಒಂದು 700-800 ಊದ್ಕಡ್ಡಿ ಅಂತಾರು ಇತ್ತ. ಅಟ್ಲೀಸ್ಟ್ ನೀವು 200-300 ದಿವಸಗಳಾದರೂ ದಿನಕ್ಕೆ 4 ಹಚ್ತೀವಿ ನಡಿ ಹೇಳ್ರು ಇದನ್ನ ಯೂಸ್ ಮಾಡ್ಕೊಳ್ಳಕ್ಕ. ನಮ್ಮನಿಗಂತಲ್ಲ, ಎಲ್ಲ ಮನೆಯಲ್ಲೂ ದೇವ್ರ ದೀಪ ಹಚ್ಚೋದ್ರಿಂದ ಎಲ್ಲರ ಮನೆಗೂ ಇದು ಯೂಸ್ ಆಗ್ತದೆ. ಸೊ ಈ ಪ್ರಾಡಕ್ಟನ್ನು ನೀವು ತರಿಸಿ ಇಟ್ಕೊಂಡಿರಿ, ಯಾವ್ದು ಯೂಸ್ ಆಗಿಲ್ಲ ಅಂತ ಹೇಳಿದ್ರು ಇದು ಮಾತ್ರ ನೀವು ಡೆಫಿನೆಟ್ ಆಗಿ ಯೂಸ್ ಆಗೇ ಆಗ್ತದೆ. ಇದು ನೀವು ದಿನ ಯೂಸ್ ಮಾಡಿರ್ತೀರಿ. ಸೊ ನನ್ನ ಎರಡನೇ ಪ್ರಾಡಕ್ಟ್ ಇದು ಊದ್ಕಡ್ಡಿ. ಕಮ್ಮಿ ಬೆಲೆಯಲ್ಲಿ ತಗೊಂಡಿದೆ ಗೈಸ್. ಅದು 1 kg. 1/2 kg ತಗೊಂಡೆ, 1/2 kg ಫ್ರೀ ಅದು. ಈ ಅಗರಬತ್ತಿ. ಮೂರನೇ ಐಟಮ್ ಎಂತನಲ್ಲಿ ಹೇಳಿದ್ರೆ, ಈಗಂತೂ ಹಬ್ಬ ಬತ್ತಿತ್ತು, ಎಲ್ಲರ ಮನೇಲಿ ರಂಗೋಲಿ ಹಾಕತ್ತ ಹಬ್ಬದ ದಿವಸ. ಈಗ ಹಬ್ಬದ ಕೆಲಸ ಕಣ್ಕಂದಲ್ದೆ ರಂಗೋಲಿ ಕೆಲಸನೂ ಕಣ್ಕಂದ್ರೆ ರಂಗೋಲಿ ಹಾಕಿರ್ತೀರಿ ಯೂಶಲ್ ಆಗಿ. ಬಟ್ ಸಣ್ಣ ರಂಗೋಲಿ ಎಲ್ಲ ಎಂತ ಗೊತ್ತಾ, ಹಾಕೋಕಲ್ಲ ಪುಡ್ಸೋದು ಸಾಕಾತಿಲ್ಲ. ಆ ಟೈಮಲ್ಲಿ ನೀವು ಈ ಥರ ರಂಗೋಲಿ ಡಬ್ಬಿನ ನೀವು ತರಿಸಿ ಇಟ್ಕೊಳ್ಳಕ್ಕಲ್ಲ, ಎಷ್ಟು ಯೂಸ್ ಗೊತ್ತಾ. ಹಬ್ಬ ಅಂತಲ್ಲ, ಈಗ ಡೈಲಿ ಕೆಲವ್ರ ಮನೇಲಿ ರಂಗೋಲಿ ಹಾಕ್ತಿರಲ್ಲ ಅಂಥವ್ರ ಮನೆಗೆ ಈ ಒಂದು ರಂಗೋಲಿ ಡಬ್ಬಿ ತುಂಬಾ ಯೂಸ್. ಇದ್ರೊಳಗೆ ರಂಗೋಲಿ ಪುಡಿ ಹಾಕಿ ಇದನ್ನು ಹಿಂಗೆ ಟಪ್ಪ ಮಾಡಿಸಿ. ನಾನು ಇದ್ರ ವಿಡಿಯೋ ಪಕ್ಕದಲ್ಲಿ ಕೊಟ್ಟಿರ್ತೆ ಕಾಣಿ, ಎಷ್ಟು ಕ್ಲಿಯರ್ ಆಗಿ ಬರ್ತನಲ್ಲಿ ಹೇಳಿ. ನನಗಂತೂ ಇದಲ್ಲ, ಈ ಥರ ಪ್ರಾಡಕ್ಟ್ ತುಂಬಾ ಇಷ್ಟ ಆಯ್ತು ತರಿಸೋಕೆ. ನಾನು ತುಂಬ ಐಟಮ್ಸನ್ನೆಲ್ಲ ಪರ್ಚೇಸ್ ಮಾಡ್ತೆ ಆನ್ಲೈನೆಲ್ಲ. ನನಗಂತೂ ಈ ಥರ ಪ್ರಾಡಕ್ಟ್ ಎಲ್ಲ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಅಂತ ನನಗೆ ಹೇಳಿದ್ರೆ ಈ ಕಾಮ್ಸ್. ಆ್ಯಕ್ಚುಲಿ ನಾವು ಅನ್ಕೊಂಡಂತ ಗೊತ್ತಾ, ಎಲ್ಲ ತಲೆಯಲ್ಲೂ ಹೇರ್ ಫಾಲ್ ಆಗೇ ಆಯ್ತು ಎಲ್ಲರ ಹೇರು. ನಾವೆಂತ ಅನ್ಕಂತ ಸುಮ್ಮನೆ ನಾವು ಏನೋ ಫುಡ್ ತಿಂತಿಲ್ಲ ಅಥವಾ ಹೇರ್ ಆಯಿಲ್ ಕರೆಕ್ಟ್ ಹಾಕ್ತಿಲ್ಲ ಅದಕ್ಕೋಸ್ಕರನೇ ನಮ್ಮ ಹೇರ್ ಫಾಲ್ ಆಗ್ತದೆ ಅನ್ಕೊಂಡ. ಕರೆಕ್ಟ್ ಆಯಿಲ್ ಇಲ್ಲ ಅಂದ್ರೂ ಹೇರ್ ಫಾಲ್ ಆಯ್ತು.
ಅಥವಾ ನಾವು ಬರೀ ಆಯಿಲೇ ಹಚ್ಕೊಂಡು ಮಾಸ್ಕೇ ಹಾಯ್ಕೊಂಡು ಹೇರ್ ಫಾಲ್ ಕಡಿಮೆ ಮಾಡ್ತೀನಿ ಹೇಳ್ರೆ ಆತಿಲ್ಲ ಅಲ್ವಾ. ನಮ್ದು ಎಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಂಥ ಫುಡ್ಡನ್ನ ಇಂಟೇಕ್ ಮಾಡ್ತಿತ್ತು, ಹೆಲ್ದಿ ಫುಡ್ ಇಂಟೇಕ್ ಮಾಡ್ತಿತ್ತ ಅನ್ಕೊಂಡು ಒಂದು ಇಂಪಾರ್ಟೆಂಟ್ ಆಯ್ತು. ಜೊತೆಗೆ ಈ ಕಾಮ್ಸು ಸಹ ಗೈಸ್, ಈ ಕಾಮ್ಸು ಸಹ ಇಂಪಾರ್ಟೆಂಟ್ ಆಯ್ತು. ನೀವು ನಂಬ್ದ್ರೆ ಬಿಡ್ತಾರೆ ಗೊತ್ತಿಲ್ಲ, ನಾವು ಡೈಲಿ ಯೂಸಸ್ಸಲ್ಲಿ ಎಂಥ ಕಾಮ್ಸನ್ನು ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ಕನ್ನು. ಆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಫ್ರೀಸ್ ಆಯ್ತು, ಕೂದಲು ಬ್ರೇಕೇಜ್ ಆಯ್ತು, ಸೊ ಹೇರ್ ಫಾಲ್ ಜಾಸ್ತಿ ಆಯ್ತು, ಕಂಟ್ರೋಲ್ ಆಗ್ತಿಲ್ಲ. ಬಟ್ ನೀವೇನಾದ್ರು ಈ ಥರ ವುಡ್ ಕಾಮ್ಸನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಹೇರ್ ಫಾಲ್ ಸಹ ಕಂಟ್ರೋಲ್ ಆಗ್ತಾ, ಮತ್ತು ಬ್ರೇಕೇಜ್ ಹಾಕೋದು ಸಹ ಅದು ತಡೀತು. ಓಕೆನಾ. ನೀವು ಇದೂ ಹಾಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ತಗೊಳೋದು ನಾನು. ನೀವು ಯಾರ ಹತ್ರ ಬೇಕಾದ್ರೂ ಕೇಳಿ, ಹೊರಗಡೆ ಏನಾದರೂ ನೀವು ಪರ್ಚೇಸ್ ಮಾಡ್ತೀರಲ್ಲಿ ಹೇಳಿದ್ರೆ ಒಂದೊಂದಕ್ಕೆ ನೀವು 100 ರೂಪೀಸ್ ಆದ್ರೂ ನೀವು ಕಟ್ಟಿಡ್ ಗೈಸ್, 100 ರೂಪೀಸ್. ಬಟ್ ನಾನು ಈ 6 ಕಾಮ್ಸ್ ನಂಗೆ ಸಿಕ್ಕಿತ್ತ ಅರೌಂಡ್ 200 ಒಳಗೆ, 200 ಅನ್ನಲ್ಲಿ ಹೇಳಿದ್ರೆ 150 ಒಳಗೇನೆ ನನಗೆ ಸಿಕ್ಕದ್ದು ಅನ್ಸುತ್ತಾ. ಇದು ನೀ ಮುಡ್ಡ ಸೊ ಇದ್ರದ್ದು ಕ್ಲಿಯರ್ ವಿಡಿಯೋಸ್ ಪಕ್ಕದಲ್ಲಿ ಹಾಕಿರ್ತೆ. ಇದನ್ನ ನೀವು ಡೈಲಿ ಯೂಸಲ್ಲಿ ಪರ್ಚೇಸ್ ಮಾಡ್ಕೊಂಡು, ಈಗ ನಾನು ತೋರಿಸಿದ್ದೆಲ್ಲದು ಕೂಡ ಡೈಲಿ ಯೂಸ್ಗೆ ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಇದು ನಿಮಗೆ ಡೈಲಿ ಯೂಸ್ಗೆ ತುಂಬಾ ಇಂಪಾರ್ಟೆಂಟ್ ಆಯ್ತು. ಈಗ ನೆಕ್ಸ್ಟ್ ತೋರಿಸುವಂಥದ್ದು ಎಂತನಲ್ಲಿ ಹೇಳಿದ್ರೆ, ಯಾರೆಲ್ಲ ಟ್ರಾವೆಲಿಗೆ ಹೋದ್ರು ಗೊತ್ತಾ, ಟ್ರಾವೆಲ್ ಮಾಡ್ತಾರಲ್ಲ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಯ್ತು ಗೈಸ್. ಎಂತಕ್ಕನಲ್ಲಿ ಹೇಳಿದ್ರೆ ಈ ಸೋಪ್ ಹೋಲ್ಡರ್ ಮತ್ತು ಈ ಟೂತ್ ಪೇಸ್ಟ್ ಹೋಲ್ಡರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆ ಟ್ರಾವೆಲಿಗೆ ಹೋದಲ್ಲ. ನಾನೇ ಟ್ರಾವೆಲ್ ಮಾಡೋಕೆ ಹೋದಲ್ಲ ಒಂದು 2-3 ಸಲ ಸೋಪನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದೆ. ಅಂತ ಗೊತ್ತಾ, ತುಂಬಾ ಗಿಜ್ಜಿ ಆಯ್ತಾ. ಸೋಪ್ ಈಗ ಹಾಪತಿ ನಾವು ಸುಮ್ಮನೆ ಬ್ಯಾಗಲ್ಲಿ ತಗೊಂಡು ಹೋಗಿಲ್ಲ, ಕ್ಯಾರಿ ಮಾಡ್ಕೊಂಡು ಹೋಗಿಲ್ಲ. ಬಟ್ ಬಪ್ಪತಿ ಅಂತ ಆಯ್ತಾ, ನಾವು ಯೂಸ್ ಮಾಡಿರುತ್ತೆ ಅದು ಮೆತ್ತಗಾಗಿರುತ್ತಾ, ಅದನ್ನ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇನ್ನಷ್ಟು ಮೆಸ್ಸಿ ಮಾಡಿ ಅದನ್ನ ಬ್ಯಾಗಿಗೆ ತುಂಬಿ ಬ್ಯಾಗನ್ನು ಮೆಸ್ಸಿ ಮಾಡಿ ಅದ್ರ ಬದಲು ಅಂತ ಹಂಗಂಗೆ ಗೊತ್ತಾ, ಸೋಪ್ ಅಲ್ಲ ಬೇಡ ಸಾಯಲಿ ಹೋಯ್ಲಿ ಅನ್ಕೊಂಡು ಅಲ್ಲೇ ಬೆಚ್ಚಿಕೆ ಬರ್ತೈತೆ. ಇನ್ನು ಮುಂದೆ ಆ ಥರ ಎಲ್ಲ ಮಾಡ್ಕೊಂಡು ಏನಿಲ್ಲ. ಎಂತಕ್ಕಂದ್ರೆ ಕಮ್ಮಿ ಬೆಲೆಯಲ್ಲಿ ಈ ಹೋಲ್ಡ್ರ್ ಸಹ ಸಿಕ್ತಿತ್ತು. ಇದರಲ್ಲಿ ನೀವು ಈ ಥರದ್ದೊಂದು ಬಾಕ್ಸ್ ಸಿಕ್ಕುತ್ತೈತೆ ಆಯಿತಾ. ಇದ್ರೊಳಗೆ ಸೋಪನ್ನು ಹಾಕಿ ಇಲ್ಲಿ ಬೆಚ್ಚಿ ಇದನ್ನು ಹಿಂಗೆ ಮಾಡಿ ಪ್ರೆಸ್ ಮಾಡ್ರೆ ಆಯಿತು. ಇದು ಆ್ಯಕ್ಚುಲಿ ಲೀಕ್ ಸಹ ಆಗ್ತಿಲ್ಲ, ಲೀಕ್ ಫೋನು ಹೌದಿದೆ. ಕೆಲವರೆಲ್ಲ ತುಂಬ ಕಾಸ್ಟ್ಲಿ ಸೋಪನ್ನೆಲ್ಲ ಯೂಸ್ ಮಾಡ್ತಾರೆ, ಅದನ್ನು ಟ್ರಾವೆಲಿಗೆ ಹೋಯ್ತು ಅಂದರೆ ಅಲ್ಲೇ ಬೆಚ್ಚಿ ಬಕ್ಕತ್ತ, ಅಥವಾ ಪ್ಲಾಸ್ಟಿಕ್ ಅವ್ರಿಗೆ ಹಾಕಿ ಗಿಜ್ಜಿ ಮಾಡ್ಕೊಂಡು ಸರಿ ಅನ್ಸೋದಿಲ್ಲ, ಹೇಸಿಗೆ ಅನ್ಸುತ್ತೆ. ಸೊ ಅಂಥವರೆಲ್ಲರೂ ಕೂಡ ಟ್ರಾವೆಲ್ ಮಾಡೋರು ಮಾತ್ರ ಪಕ್ಕ ಇದಂತ ಬೆಚ್ಕೊಂಡು ನಾನು ಹೇಳ್ತಿದ್ದೆ. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಅದಕ್ಕೋಸ್ಕರ. ಇದು ಟೂತ್ ಪೇಸ್ಟ್ ಹೋಲ್ಡರ್, ಇದು ಟೂತ್ ಪೇಸ್ಟ್ ಮತ್ತು ಟೂತ್ ಬ್ರಷ್ ಎಲ್ಲನೂ ಹಾಕ್ಲಕ್ಕ. ಒಬ್ಬರಲ್ಲ, ನೀವು ಕಪಲ್ಸ್ ಹೋಗ್ತಿದ್ರು ಅಥವಾ ಫ್ಯಾಮಿಲಿ ಹೋದಿದ್ದು ಎಲ್ಲರದ್ದು ಹಾಕ್ಲಕ್ಕ ಅನ್ನೋದು ಅಷ್ಟು ದೊಡ್ಡದಿತ್ತಿದೆ. ತುಂಬಾ ಕಮ್ಮಿ ಬೆಲೆಯೆಲ್ಲ ನಿಮಗೆ ಸಿಕ್ತಿತ್ತು. ಸೊ ಇದೊಂದು ಪ್ರಾಡಕ್ಟನ್ನು ನೀವು ಟ್ರಾವೆಲ್ ಮಾಡೋರು ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್, ಈ ಪ್ರಾಡಕ್ಟ್ ಯೂಶ್ವಲಿ ಮನೆಯವ್ರಿಗೂ ಯೂಸ್ ಆತ, ಜೊತೆಗೆ ಯಾರೆಲ್ಲ ರೆಂಟೆಡ್ ರೂಮಲ್ಲಿ ಇದ್ರಿ ಗೈಸ್, ನೀವು ಈ ಪ್ರಾಡಕ್ಟನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಂತ ಗೊತ್ತಾ, ಈಗ ರೆಂಟೆಡ್ ರೂಮಿಂದ ಇನ್ನೊಂದು ರೂಮಿಗೆ ವೆಕೇಟ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಲಗೇಜನ್ನು ತಗೊಂಡು ಹೋಗ್ದೇ ಒಂಥರ ಚೋರಿ, ಬೇರೆ ನೀವು ಬದಿ ಹೋದಿದೆ ಅಂತ ಹೇಳಿದ್ರೆ ಈ ಥರದೊಂದು ಫೋಲ್ಡೇಬಲ್ ಬಕೆಟನ್ನು ತಂದುಬಿಚ್ಕೊಂಡು. ಬಕೆಟ್ ಅಂತೂ ಬೇಕೇ ಬೇಕಾ. ಈ ಥರ ಫೋಲ್ಡೇಬಲ್ ಬಕೆಟ್ ಇದ್ರೆ ಅಂತ ಅದು ಗೊತ್ತಾ, ನಾವು ಈ ಥರ ಮಾಡಿ ಯೂಸ್ ಮಾಡ್ಕೊಳ್ಳಕ್ಕ ತೋರಿಸ್ತೀವಿ ಕಣಿ. ಈ ಥರ ಮಾಡಿ ಓಪನ್ ಮಾಡಿ ಯೂಸ್ ಮಾಡ್ಕೊಳ್ಳಕ್ಕ. ಇದು ತಳ ಪುಡ ಎರಡೂ ಸಹ ಗಟ್ಟಿ ಇತ್ತ, ಏನೂ ತೊಂದರೆ ಇಲ್ಲ. ಈ ಥರ ಯೂಸ್ ಮಾಡ್ಕೊಳ್ಳಕ್ಕ. ಜೊತೆಗೆ ನಿಮಗೆ ಬೇಡ ಅಂತಿದ್ರೆ ಇದನ್ನ ಈ ಥರ ಮಡ್ಚಿ ಸಹ ಇಟ್ಕೊಳ್ಳಕ್ಕ. ಓಕೆನಾ. ಇದಕ್ಕೆ ಹಿಡ್ಕೊಂಬಂದು ಈ ಥರದ ಇದಿತ್ತ, ನೀವು ಈ ಥರ ಬೇಕಾದ್ರೂ ನೀರನ್ನು ಯೂಸ್ ಮಾಡ್ಕೊಳ್ಳಕ್ಕ. ಇದು ರೆಂಟ್ ರೂಮಿಗಂತಲ್ಲ, ಡೈಲಿ ಯೂಶ್ವಲ್ ಮನೆಯಲ್ಲೂ ಕೂಡ ಯೂಸ್ ಆಗ್ತದೆ. ತುಂಬಾ ಗಟ್ಟಿ ಇತ್ತು. ಈ ಪ್ರೈಸಲ್ಲಿ ನನಗೆ ಇಷ್ಟೊಳ್ಳೆ ಬಕೆಟ್ ಸಿಕ್ಕತ್ತೆ ನಾನು ಅನ್ಕೊಂಡಿರಲ್ಲ. ಸೊ ಇಷ್ಟು ಪ್ರಾಡಕ್ಟು ಕೂಡ ತುಂಬಾ ಒಳ್ಳೆಯಿತ್ತು. ನನಗಂತೂ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅನ್ನಿಸ್ತಪ್ಪ. ಇನ್ನೊಂದು 2 ಐಟಮನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇದು ಕೂಡ ನಿಮಗೆ ಡೈಲಿ ಯೂಸಲ್ಲ. ಇದನ್ನೊಂದು ಅರೌಂಡ್ ನಾನು ಒಂದು 80 ರೂಪೀಸಲ್ಲೇ ತರಿಸ್ಕೊಂಡ್ಬಿಟ್ಟೇನು. ಈ ಬತ್ತಿ ಕಟ್ ಅಂತ ನಾವು ಈ ಬತ್ತಿ ಕಟ್ಟು ಸಹ ಹಾಗೆ. ಇದು ಕೂಡ ತುಂಬಾ ತಿಕ್ಕಿತ್ತು ಈ ಬತ್ತಿ ಕಟ್ಟ. ಮತ್ತು ಎಂತಂದರೆ ಹೇಳಿದ್ರೆ ಒಳ್ಳೆ ಎಂತ ಹೇಳ್ತಾರೆ, ಬೈ 1 get 1 ಅಲ್ಲೇ ನನಗೆ ಸಿಕ್ಕಿತ್ತು. ತುಂಬಾ ಕಮ್ಮಿ ಬೆಲೆ. ನಾನು ಹೇಳಿದೆ ಫಸ್ಟ್ ನಿಮಗೆ, ನಾನು ಡೈಲಿ ಯೂಸಲ್ಲಿ ಇಪ್ಪುದಿದೆ ನಾನು ತೋರಿಸ್ತೀನಿ ಅಂದ್ಕೊಂಡು ಹೇಳಿ. ಇದೆಲ್ಲದೂ ಕೂಡ ಡೈಲಿ ಯೂಸ್ಗೆ ಬೇಕಾದ ಊದ್ ಕಡ್ಡಿ ಆಗಿರ್ಬೋದು, ಈ ಬತ್ತಿ ಕಟ್ಟ ಆಗಿರ್ಬೋದು, ಧೂಪದ ಬಟ್ಲ, ಟ್ರಾವೆಲ್ದ ಟೂತ್ ಪೇಸ್ಟ್ ಹೋಲ್ಡ್ರ್, ಬಕೀಟ್ ಎಲ್ಲ ಡೈಲಿ ಯೂಸ್ಗೆ. ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಹೇಳಿದ್ರೆ, ಇದು ನೀವೇನಾದರೂ ಈಗ ಕುಂಕುಮ ಹಚ್ಚಿ ದೇವರಿಗೆ ಅಂದರೆ ಪೂಜೆ ಮಾಡೋದು ಕಾಮನ್ನ,
ಬಟ್ ಗಂಧ ಹಚ್ಚಿ ಮಾಡ್ರೆ ಶ್ರೇಷ್ಠ ಅಂದ್ರೆ. ಜೊತೆಗೆ ಅಂತ ಹೇಳಿದ್ರೆ ಈಗ ರಾಯರಿಗೆ ಕುಂಕುಮನ ಹಚ್ಚುದಿಲ್ಲ ಯಾರು, ರಾಯರಿಗೆ ಹಚ್ಚುದು ಗಂಧನ ತೇಯೋಕೆ ಕೂಡ ನಾನು ಕಲ್ಲನ್ನ ಪರ್ಚೇಸ್ ಮಾಡಿದೆ. ಆಕ್ಚುಲಿ ನಾನು ಕೂಡ ಒಬ್ಳ ರಾಯರ ಭಕ್ತಿ ಆಗಿರೋದ್ರಿಂದ, ಅಂದರೆ ರಾಯರನ್ನ ನಾನು ಗುರುವಾರ ಪೂಜೆ ಮಾಡ್ತೇನೆ. ನನಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಇದಕ್ಕೆ ಕಣಿಯವರು ಕಲ್ಲು ಕೊಟ್ಟಿರ, ಈ ಥರ ತೇಯ್ದು ನೀರು ಹಾಕಿ ಅವ್ರಿಗೆ ಅದ್ರ ಜೊತೆಗೆ ಒಂದು ಗಂಧ ಸ್ಟಿಕ್ಸ್ ಹಾಕೊಟ್ಟಿರ. ಇದರಿಂದ ನೀವು ತೇಯ್ದು ಹಚ್ಬೋದು ಅನ್ಕೊಂಡು ಹೇಳಿ. ತುಂಬಾ ಕಮ್ಮಿ ಬೆಲೆ. ಈಗ ನೀವೇ ಹೋಗಿ ಹುಡುಕ್ತಿದ್ದಿಷ್ಟು ನನಗೆ ಹೇಳಿದ್ರೆ ಈಗ ತುಂಬ ಟೈಮ್ ಹಿಡಿತಲ್ಲ. ಸೊ ನಾನೇ ಇದ್ರದ್ದು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ನಾನು ತರಿಸ್ತಾನೆ ಇರ್ತೆ. ಮತ್ತೆ ಎಂತಂದಲ್ಲಿ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅನ್ವಿತಾ ಕುಲಾಲ್ ಅನ್ನಲ್ಲಿ ಪೇಜ್ ಇತ್ತು, ಫೇಸ್ಬುಕ್ಕಲ್ಲೂ ಕೂಡ ಸೇಮ್ ಅನ್ವಿತಾ ಕುಲಾಲ್ ಅನ್ನಲ್ಲಿ ಒಂದು ಪೇಜ್ ಇತ್ತು. ಅದನ್ನು ನೀವು ಯಾರು ಕಾಂತಿಪ್ಪರ್ ಫಾಲೋ ಮಾಡಲಿಲ್ಲ ಅನ್ನಲ್ಲಿ ಹೇಳಿದ್ರೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ನಾನು ತುಂಬ ಮೀಶೋ ಐಟಮ್ಸನ್ನೆಲ್ಲ ಹಾಕಿರ್ತೆ. ತುಂಬಾ ಕಮ್ಮಿ ಬೆಲೆಯಲ್ಲೂ ತುಂಬಾ ಯೂಸ್ಫುಲ್ ಆಗುವಂಥದ್ದೇ ಹಾಕೋದು ನಾನು. ಮತ್ತು ಯಾವುದು ಒಳ್ಳೇದಿತ್ತು ಅದು ರಿವ್ಯೂ ಕಂಡು ಹಾಕ್ತೆ, ಒಟ್ರಾಶಿ ಏನೂ ಹಾಕೋದಿಲ್ಲ. ಮತ್ತು ಅದ್ರ ಕ್ವಾಲಿಟಿ ನಾನು ಕರೆಕ್ಟಾಗಿ ಕಂಡು ನನಗೂ ಒಂದು 4-5 ಐಟಮ್ ನಾನು ಪರ್ಚೇಸ್ ಮಾಡಿದ್ರೆ ಕೆಲವೊಂದು ಕ್ವಾಲಿಟಿ ಇಷ್ಟ ಇಲ್ಲ, ಓಕೆನಾ, ಅದನ್ನು ನಾನು ಮೀಶೋದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಲಿಲ್ಲ. ಎಂತಕ್ಕಂತ ಹೇಳಿದ್ರೆ ನನ್ನನ್ನು ಕಂಡು ಒಂದು 4 ಜನ ಪರ್ಚೇಸ್ ಮಾಡ್ತಾರೆ ಅಂತ ಮಾಡಿ ಅವ್ರಿಗೇನೋ ನನ್ನ ಮೇಲೆ ನಂಬಿಕೆ ಇದ್ದಿರುತ್ತೆ, ಅವಳು ತೋರಿಸಿದಳೆಲ್ಲ ಒಳ್ಳೆ ಅನ್ಕೊಂಡು ತರಿಸ್ತಿರ್ತಾರೆ. ಬಟ್ ಆ ನಂಬಿಕೆನ ತೆಗೆದು ನನಗೆ ಸರಿ ಅನಿಸೋದಿಲ್ಲ. ಅದಕ್ಕೋಸ್ಕರ ನಾನು ಯಾವುದೆಲ್ಲ ಒಳ್ಳೆ ರಿವ್ಯೂ ಇಲ್ಲ ಅದನ್ನು ನಾನು ರಿವ್ಯೂ ಕೊಡೋದಿಲ್ಲ, ಅದೆಂಥದೇ ಆಗಿರಲಿ ಕೊಡೋದಿಲ್ಲ. ಮತ್ತು ನಾನು ತುಂಬ ಮೀಶೋದಿಂದ ಈ ಗೊತ್ತಿಲ್ಲ ನನಗೆ ಫುಡ್ಡಿದೆಲ್ಲ ಅನ್ಸೋದಿಲ್ಲ. ಈ ಥರ ಐಟಮ್ಸ್ದೆಲ್ಲ ರಿವ್ಯೂ ಕೊಡ್ತೆ, ಅದು ಒಳ್ಳೆ ಕ್ವಾಲಿಟಿ ಇದ್ದದ್ದು ಮಾತ್ರ, ಒಳ್ಳೆ ರೇಟಿಂಗ್ಸ್ ಇದ್ದದ್ದು ಮಾತ್ರ. ಕೆಲವೊಂದು ರೇಟಿಂಗ್ಸ್ ಇಲ್ಲ ಅಂದರೂ ನಾನು ಪರ್ಚೇಸ್ ಮಾಡಿ ಒಳ್ಳೇದಿದ್ದರೆ ನಾನು ಅದನ್ನು ನಿಮಗೆ ಡೆಫಿನೆಟ್ ರಿವ್ಯೂ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಕೆಲವರಿಗೆಲ್ಲ ಒಬ್ರಿಬ್ರಿಗೆ ಗೊತ್ತಾಯಿದೆ ಮಿಸ್ ಆಗಿ ಹೋಗಿರುತ್ತೆ, ಆ ಟೈಮಲ್ಲಿ ಅಂತ ಅದು ಗೊತ್ತಾ ಅವರು ರೇಟಿಂಗ್ ಕಮ್ಮಿ ಕೊಡ್ತಾರೆ, ಆ ಸುರಿಗೆ ಫುಲ್ಲಿ ಡೌನ್ ಆಗಿರುತ್ತೆ ಅವ್ರ ಬಿಸ್ನೆಸ್. ಸೊ ಒಳ್ಳೆ ರಿವ್ಯೂ ಇದ್ದರೆ ನಾನು ಡೆಫಿನೆಟಾಗಿ ನಿಮ್ಗೆ ಅದ್ರದ್ದು ಒಳ್ಳೆ ಕೊಟ್ಟೆ ಅದರದ್ದು ಪ್ರಾಡಕ್ಟ್ದ ರಿವ್ಯೂ ಕೊಟ್ಟೆ. ಸೊ ಇದಿಷ್ಟು ಡೈಲಿ ಯೂಸರ್ಸಿಗೆ ಬೇಕಾಗುವಂಥದ್ದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುವಂಥದ್ದು ಮೀಶೋದಲ್ಲಿ. ನಿಮ್ಗೇನಾದರೂ ಬೇರೆ ಪ್ರಾಡಕ್ಟ್ ಬೇಕು ಅಂತಿದ್ರು ಕೂಡ ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಇನ್ನೂ ಕೂಡ ಐಟಮ್ಸ್ ಇತ್ತು, ಬಟ್ ತುಂಬಾ ಸಾಕು, ಒಂದು 10 ನಿಮಿಷದ ವೀಡಿಯೋ ಸಾಕು. ಯಾಕಂದರೆ ತುಂಬ ಐಟಮ್ಸ್ ಆಲ್ರೆಡಿ ತೋರಿಸಿದ್ದೀನಿ ನಾನು. ಪಟ ಸ್ವಲ್ಪ ಮಾತಾಡೋದ್ರಿಂದ ನಾನು ಸ್ವಲ್ಪ ನಿಧಾನ ಆಗ್ತಿಲ್ಲ. ಇನ್ನೂ ಇಷ್ಟ ಅಲ್ಲ ಆ ಕಡೆ ಇನ್ನೂ ಸುಮಾರು ಐಟಮ್ಸನ್ನು ನಾನು ತರಿಸಿದೆ. ಈ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ನಾನು ಬೇಕಾದರೆ ಉಳಿದ ಪ್ರಾಡಕ್ಟನ್ನು ತೋರಿಸ್ದೆ. ಅದು ಕೂಡ ಈ ಡ್ರೆಸ್ಸಸ್ಸು ಎಲ್ಲ ತುಂಬಾ ಕಮ್ಮಿ ಬೆಲೆ. ನಿಮ್ಗೆ ಯಾರು 3 ಪೀಸ್ ಸೆಟ್ಟನ್ನು ಯಾರು ಅರೌಂಡ್ 500-600 ಕೊಡೋಕತ್ತದು ಇಷ್ಟು ಗ್ರ್ಯಾಂಡ್ ಆಯ್ಬೋದನ್ನೆಲ್ಲ ಇಲ್ಲ. ನನ್ನ ಹತ್ರ ಪ್ರಾಡಕ್ಟ್ ಲಿಂಕ್ ಎಲ್ಲದು ಇತ್ತು. ನಿಮ್ಗೆ ಏನಾದ್ರು ಬೇಕಂತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದನ್ನು ನೀವು DM ಮಾಡ್ಲಕ್ಕೆ ನನಗೆ, ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಅಲ್ಲಿ ನಾನು ತುಂಬ ಪ್ರಾಡಕ್ಟದ್ದು ರೀಲ್ಸ್ ಎಲ್ಲ ಹಾಕ್ತೆ. ಅಲ್ಲಿ ನೀವು ಪರ್ಟಿಕ್ಯುಲರ್ ರೀಲಲ್ಲಿ ಲಿಂಕನ್ನಲ್ಲಿ ಹಾಕ್ರೆ ಆ ಲಿಂಕ್ ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ. ಇನ್ಬಾಕ್ಸ್ ಥ್ರೂನೇ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಆಫರ್ ಸಹ ಸಿಕ್ಕುತ್ತೆ. ಸೊ ಬೇಗನೆ ಎಲ್ಲದು ಪರ್ಚೇಸ್ ಮಾಡ್ಕೊಳಕಾತ್ ನೀವು, ಎಂತಕ್ಕಂದ್ರೆ ಔಟ್ ಆಫ್ ಸ್ಟಾಕ್ ಆದ ಕೆಲವೊಂದು ಐಟಮ್ಸ್ ಮತ್ತು ಸಿಕ್ಕುದಿಲ್ಲ. ಮತ್ತು ಇನ್ನೊಂದ್ಸಲ ಅದು ಸ್ಟಾಕಿಗೆ ಬಪ್ಪತ್ತಿಗೆ ಸ್ವಲ್ಪ ರೇಟ್ ಜಾಸ್ತಿ ಆಗಿರುತ್ತಾ, ಸರಿ ನಾವು ಹೇಳೋದು ರೇಟಿಗೆ ಅದು ವೇರಿ ಆಗಿರುತ್ತೆ. ಸೊ ನೀವು ಈ ಪ್ರಾಡಕ್ಟ್ ಯಾವುದಾದ್ರೂ ನಿಮ್ಗೆ ಇಷ್ಟ ಇದ್ದರೆ ನಾನು ಕೆಳ ಲಿಂಕನ್ನು ಕೊಟ್ಟಿರ್ತೆ, ಅದ್ರ ಪರ್ಚೇಸ್ ಮಾಡಿ ಅನ್ನಲ್ಲಿ ಹೇಳ್ತಾ ನನ್ನ ವೀಡಿಯೋಗೆ ನೀವು ಲೈಕ್ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಪರ್ಚೇಸ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ಇನ್ನೇನಾದರೂ ಈ ಥರ ವೀಡಿಯೋ ಬೇಕಂದ್ರೆ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಹತ್ರ ಪ್ರಾಡಕ್ಟ್ ಸಹ ಐತೆ, ಇನ್ನೊಂದು ಪಾರ್ಟ್ 2 ಬೇಕಾದರೂ ನಾನು ಮಾಡ್ತೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕರೆ ಅರೌಂಡ್ ಕಮ್ಮಿನೇ ರೆಸ್ಪಾನ್ಸ್ ಸಿಕ್ತಿತ್ತು. ರೆಸ್ಪಾನ್ಸ್ಗಿಂತ ಲೈಕ್ಸ್ ವ್ಯೂಸ್ ಎಲ್ಲ ಕಮ್ಮಿನೇ ಆಗ್ತಿತ್ತು, ಪರವಾಗಿಲ್ಲ. ಏನೋ ಒಂದಿನ ವ್ಯೂಸ್ ಎಲ್ಲ ಬರ್ತಿತ್ತು, ಲೈಕ್ಸ್ ಬರ್ತಿತ್ತು ಅನ್ನಿ ನಾನು ಹೋಪಲ್ಲಿದ್ದೆ. ಈ ಕಾಯಕವೇ ಕೈಲಾಸ ತಿಳಿಯೋ ಎಮ್ಮೆ ತಮ್ಮಣ್ಣ.